ನಮಸ್ಕಾರ ವೀಕ್ಷಕರೇ. ಇಂದು ನಾವು ಆಧ್ಯಾತ್ಮಿಕ ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಮುಖವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರೇ ಸತ್ಸಂಗ. ನಾವು ಆವಾಗವಾಗ ದೇವಾಲಯಕ್ಕೆ ಹೋಗಿ ಭಜನೆ ಮಾಡೋದು ಅಥವಾ ಕೆಲವೊಂದು ಕಡೆ ಪ್ರಾರ್ಥನೆ ಮಾಡೋದು ಅಥವಾ ಪ್ರವಚನಗಳನ್ನು ಕೇಳೋದು, ಇವುಗಳನ್ನೇ ನಾವು ಸತ್ಸಂಗ ಅಂದ್ಕೊಂಡಿರ್ತೀವಿ. ಆದರೆ ಇದು ಕೇವಲ ಸತ್ಸಂಗದ ಒಂದು ಭಾಗ ಮಾತ್ರ. ಸತ್ಸಂಗ ಅಂದರೆ ಅದು ನಿಜವಾದ ಒಂದು ಆಳವಾದ ಅರ್ಥ ಹೊಂದಿದೆ. ಆ ಆಳವಾದ ಅರ್ಥ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸತ್ಸಂಗ ಈ ಪದದ ಅರ್ಥ ಏನಪ್ಪ ಅಂದರೆ, ಸತ್ಸಂಗ ಅಂದರೆ ಸತ್ ಅಂದರೆ ಸತ್ಯ, ಸಂಘ ಅಂದರೆ ಒಡನಾಟ ಆಗಿರ್ಬೋದು ಅಥವಾ ಜೊತೆಗೆ ಆಗಿರಬಹುದು. ಇದರ ಮೀನಿಂಗ್ ಏನಾಗುತ್ತೆ ಅಂದರೆ ಸತ್ಯದ ಜೊತೆಗೆ ಅನ್ನಂಗೆ. ಅಂದರೆ ಸತ್ಸಂಗ, ನಿಜವಾದ ಸತ್ಸಂಗ ಅಂದರೆ ಸತ್ಯದ ಜೊತೆಗೆ. ನಿಜವಾದ ಸತ್ಸಂಗ ಅಂದರೆ ಎಲ್ಲಿ ಸತ್ಯದ ಬಗ್ಗೆ ಮಾತನಾಡಲ್ಪಡ್ತಾ ಇರುತ್ತೋ, ಎಲ್ಲಿ ಸತ್ಯದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೋ ಅಲ್ಲಿ ನಾವು ಕೂತ್ಕೊಂಡು ಕೇಳಬಹುದು ಅಥವಾ ಅದನ್ನು ಕರೆಕ್ಟಾಗಿ ಅರ್ಥಕೊಳ್ಬೋದು. ಆ ಸತ್ಯ ಇರುತ್ತೆ, ಅದರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಎಲ್ಲರೂ. ಅದನ್ನು ನಾವು ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಆಗಿ ನೋಡಿ ತಿಳ್ಕೊಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇದೇ ನಿಜವಾದ ಸತ್ಸಂಗ. ಯಾಕಂದರೆ ಅಲ್ಲಿ ಬರೀ ಸತ್ಯದ ಬಗ್ಗೆ ಮಾತ್ರ ಮಾತನಾಡಲ್ಪಡ್ತಾ ಇರುತ್ತೆ, ಬೇರೆ ಅನ್ವಾಂಟೆಡ್ ಥಿಂಗ್ಸ್ ಬಗ್ಗೆ ಮಾತನಾಡ್ತಾ ಇರಲ್ಲ ಅವರು ಸತ್ಯ ಏನಿದೆ, ಹೇಗಿದೆ, ಅದನ್ನು ಹೇಗೆ ಅರ್ಥಕೊಳ್ಬೇಕು, ಅದನ್ನು ಅರ್ಥಕೊಳಕ್ಕೆ ಆಗತ್ತಾ ಅಥವಾ ಅರ್ಥಕೊಳ್ಳೋಕ್ಕೆ ಆಗಲ್ವಾ, ಈ ಥರದ ಚರ್ಚೆ ಆಗ್ತಾ ಇರುತ್ತೆ ಅಲ್ಲೆಲ್ಲ. ಸತ್ಯ ಅಂದರೆ ಏನು, ಸತ್ಯ ಅಂದರೆ ಪರಮಾತ್ಮನ, ಆತ್ಮನ, ದೇಹನ, ನಾವ್ಯಾರು, ಈ ಥರದ ಸತ್ಯಗಳ ಬಗ್ಗೆ ಎಲ್ಲಿ ಚರ್ಚೆ ಆಗ್ತಾ ಇರುತ್ತೋ ಅದೇ ನಿಜವಾದ ಸತ್ಸಂಗ. ಆದರೆ ಇಲ್ಲಿವರೆಗೂ ನೀವು ಏನು ಅಂದ್ಕೊಳ್ತಿದ್ವಿ, ಸತ್ಸಂಗ ಅಂದರೆ ದೇವಾಲಯಕ್ಕೆ ಹೋಗಿ ಭಜನೆ ಮಾಡೋದು ಅಥವಾ ಪ್ರವಚನಗಳನ್ನು ಕೇಳೋದು ಅಥವಾ ಏನೋ ಹರಿಕತೆ ನಡೀತಾ ಇರುತ್ತೆ ಅದನ್ನು ಕೇಳೋದು, ಇವುಗಳನ್ನೇ ನಾವು ಸತ್ಸಂಗ ಅಂದ್ಕೊಂಡಿದ್ವಿ. ಆದರೆ ನಿಜವಾದ ಸತ್ಸಂಗ ಅಂದರೆ ಬರೀ ಅಲ್ಲಿ ಸತ್ಯದ ಬಗ್ಗೆ ಮಾತನಾಡ್ತಾ ಇರಬೇಕು, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳ್ತಾ ಇರಬಾರ್ದು. ಅಲ್ಲಿ ಎಲ್ಲಿ ಸತ್ಯದ ಬಗ್ಗೆ ಮಾತನಾಡಲ್ಪಡ್ತಾ ಇದೆಯೋ, ಎಲ್ಲಿ ಅದರ ಬಗ್ಗೆ ವಿವರಣೆ ನಡೀತಾ ಇದೆಯೋ ಅದೇ ನಿಜವಾದ ಸತ್ಸಂಗ. ಅದನ್ನು ಬಿಟ್ಟು ಬೇರೆ ಯಾವುದೋ ಸತ್ಸಂಗ ಅಲ್ಲ ಅದು. ಈ ಸತ್ಸಂಗದ ಮಹತ್ವ ಏನು ಹಾಗಾದರೆ? ಸತ್ಸಂಗ ಯಾಕೋ ಇಂಪಾರ್ಟೆಂಟ್ ಜೀವನದಲ್ಲಿ ಅಂದರೆ, ಈಗ ನೋಡಿ, ನಾವು ಸ್ಕೂಲ್ನಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತೀವಿ. ಟೀಚರು ಏನೋ ಬೋರ್ಡ್ ಮೇಲೆ ಬಿಡಿಸಿ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ವಿಷಯವನ್ನು ನಮಗೆ ಅರ್ಥ ಮಾಡಿಸ್ತಾ ಇರ್ತಾರೆ. ಯಾವ ಥರ ನಾವು ಸ್ಕೂಲ್ನಲ್ಲಿ ಕೂತು ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿದಾಗ ಆ ವಿಷಯ ಕರೆಕ್ಟಾಗಿ ಕಂಪ್ಲೀಟಾಗಿ ನಮ್ಗೆ ಅರ್ಥ ಆಗುತ್ತೋ ಅದೇ ಥರನೇ ಈ ಸತ್ಸಂಗನೂ ಕೂಡ. ಎಲ್ಲಿ ಸತ್ಸಂಗ ನಡೀತಾ ಇದೆಯೋ ಅಂದರೆ ಸತ್ಯದ ಜೊತೆಗೆ ಎಲ್ಲಿ ಸತ್ಸಂಗ ನಡೀತಾ ಇದೆಯೋ ಅಲ್ಲಿ ನಾವು ಕೂತ್ಕೊಂಡು ಗಮನ ಕೊಟ್ಟು ಕೇಳೋದ್ರಿಂದ ನಮಗೆ ರಿಯಲೈಸೇಷನ್ ಆಗಿಬಿಡುತ್ತೆ. ನಾವೇನು ಮಾಡಬೇಕಾಗಿಲ್ಲ, ಅಲ್ಲಿ ಬರೀ ಗಮನ ಕೊಟ್ಟು ಏನು ಹೇಳ್ತಾ ಇದ್ದಾರೆ, ಯಾರು ಆತ್ಮಜ್ಞಾನಿಗಳು ಆಲ್ರೆಡಿ ಇದ್ದಾರೋ ಅವರು ಆ ಸತ್ಯದ ಬಗ್ಗೆ ಕರೆಕ್ಟಾಗಿ ಹೇಳ್ತಾ ಇರ್ತಾರೆ. ಇದು ಹಿಂಗೆ, ಇದು ಹಿಂಗೆ, ಇದು ನಾವಲ್ಲ, ಅದು ನಾವಲ್ಲ, ನಾವು ಯಾರು ಹಾಗಾದರೆ, ಈ ಥರ ಹಲವಾರು ವಿಷಯಗಳನ್ನು ಅವರು ಕರೆಕ್ಟಾಗಿ ತೆಗೆದುಕೊಂಡು ಆ ಸತ್ಯದ ಜೊತೆಗೆ ನಾವು ಹೋಗ್ತಾ ಇರ್ತೀವಿ ಸತ್ಸಂಗದಲ್ಲಿ. ಯಾವ ಥರ ಅವರು ಸತ್ಯದ ಬಗ್ಗೆ ಬಿಡಿಯಾಗಿ ಹೇಳ್ತಾ ಇರ್ತಾರೋ ಆ ಥರ ನಾವು ಗಮನ ಕೊಡ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಆ ವಿಷಯ ನಮ್ಮ ಒಳಗಡೆ ಕರೆಕ್ಟಾಗಿ ಕಂಪ್ಲೀಟಾಗಿ ಮರ್ಜ್ ಆಗಿಬಿಡುತ್ತೆ. ಆ ವಿಷಯ ಕರೆಕ್ಟಾಗಿ ಅರ್ಥ ಆಗಿ ನಮಗೆ ರಿಯಲೈಸ್ ಆಗಿಬಿಡುತ್ತೆ. ಹೌದು, ಇದು ಹಿಂಗೆ, ಇದು ಹಿಂಗೆ, ಇದು ನಾನಲ್ಲ, ಇದು ನಾನು, ನಮ್ಮ ನಿಜ ಸ್ವರೂಪ ಅಂದರೆ ಏನು, ಪರಮಾತ್ಮ ಅಂದರೆ ಯಾರು, ಆತ್ಮ ಅಂದರೆ ಏನು, ಅದೆರಡು ಬೇರೆನಾ ಒಂದೇನಾ, ನನಗೆ ಅದಕ್ಕೆ ಇರುವ ಸಂಬಂಧ ಏನು, ಈ ಅಹಂಕಾರ ಅಂದರೆ ಏನು, ಈ ಎಲ್ಲ ವಿಷಯಗಳು ಕರೆಕ್ಟಾಗಿ ಗಮನ ಇಟ್ಟು ಬರೀ ಕೇಳೋದ್ರಿಂದ ಕ್ಲಿಯರ್ ಆಗಿಬಿಡ್ತವೆ. ಅದಕ್ಕೇನೆ ಈ ಸತ್ಸಂಗಕ್ಕೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಇದೆ. ಈ ಸತ್ಸಂಗ ನೀವು ಏನು ಧ್ಯಾನ ಮಾಡೋದು ಬೇಕಾಗಿಲ್ಲ, ನೀವೇನು ಪ್ರಾಣಾಯಾಮ ಮಾಡೋದು ಬೇಕಾಗಿಲ್ಲ, ನೀವು ಯಾವುದೇ ರಿಚುವಲ್ಸ್ನ ಫಾಲೋ ಮಾಡೋದು ಬೇಕಾಗಿಲ್ಲ. ಬರೀ ನೀವು ಒಂದು ಸ್ಟೂಡೆಂಟ್ ಥರ ಬರೀ ಸತ್ಸಂಗದಲ್ಲಿ ಕೂತು ಕೇಳೋದ್ರಿಂದ ಮಾತ್ರ, ಗಮನ ಕೊಟ್ಟು ಕೇಳೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ರಿಯಲೈಸ್ ಆಗಿಬಿಡುತ್ತೆ. ಅದಕ್ಕೇ ಸತ್ಸಂಗ ಬಹಳ ಇಂಪಾರ್ಟೆಂಟು. ಯಾಕಂದರೆ
ಯಾರು ಕರೆಕ್ಟಾಗಿ ಸತ್ಯವನ್ನ ಅರಿತಿರ್ತಾರೋ, ಯಾರು ಸತ್ಯವನ್ನ ರಿಯಲೈಸ್ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಸತ್ಯದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಆಗೋದು. ನೀವು ಮಾತಾಡಕ್ಕೆ ಹೋದ್ರೆ ಏನಾಗುತ್ತೆ, ಅದು ಕೆಲವೊಂದು ವಿಷಯಗಳು ಬಿಟ್ಟು ಹೋಗ್ಬೋದು, ಅಥವಾ ಕೆಲವೊಂದು ವಿಷಯಗಳು ಕರೆಕ್ಟಾಗಿ ನಮ್ಗೆ ರಿಯಲೈಸ್ ಇನ್ನೂ ಆಗದೇ ಇರಬಹುದು. ಸೊ ಅದಕ್ಕೆ ಯಾರು ಕರೆಕ್ಟು ನಿಜವಾದ ಆತ್ಮಜ್ಞಾನಿಗಳಿರ್ತಾರೋ ಅವರು ಕರೆಕ್ಟಾಗಿ ರಿಯಲೈಸ್ ಮಾಡ್ಕೊಂಡಿರೋದ್ರಿಂದ ಅವರು ಸತ್ಯ ಹಿಂಗೆ ಇದೆ, ಇದು ನೀನು, ಇದು ನೀನಲ್ಲ, ಎಲ್ಲ ಬಿಡಿ ಬಿಡಿಯಾಗಿ ಅವ್ರು ಹೇಳ್ತಾ ಇರ್ತಾರೆ. ಆ ಥರ ಹೇಳೋವಾಗ ನೀವು ಆ್ಯಸ್ ಇಟ್ ಈಸ್ ನೋಡೋದ್ರಿಂದ, ಆ್ಯಸ್ ಇಟ್ ಈಸ್ ಅಂದರೆ ಯಾವುದೋ ಫಿಲ್ಟರ್ ಇಲ್ಲದೆ ನಮ್ಮ ಮೆಮರಿ ಬೇಸ್ಡ್ ಯಾವುದೋ ಥಾಟ್ಸ್ ನಾವು ಇನ್ಫ್ಯೂಸ್ ಮಾಡ್ದೇನೆ ಕರೆಕ್ಟಾಗಿ ಏನು ಹೇಳ್ತಾ ಇದ್ದಾರೋ ಅದನ್ನು ಮಾತ್ರ ಗಮನ ಇಟ್ಟು ಕೇಳೋದ್ರಿಂದ ಕರೆಕ್ಟಾಗಿ ಇನ್ಸ್ಟೆಂಟಾಗಿ ರಿಯಲೈಸ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೊಂದು ಬೆಸ್ಟ್ ಸೂಟೇಬಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಸ್ಮಾಲ್ ಬುಕ್ ಇದೆ. ಈ ಬುಕ್ನ ನಾನು ಕರೆಕ್ಟಾಗಿ ತಿಳ್ಕೊಂಡು ಓದಿಬಿಡ್ಬೋದು. ಆದರೆ ಓದಿದ ಮೇಲೇನೂ ನನಗೆ ಕೆಲವೊಂದು ವಿಷಯಗಳು ಅರ್ಥ ಆಗದೇ ಇರಬಹುದು, ಅಥವಾ ನನ್ನ ಅರಿವಿಗೆ ಬರದೇ ಇರಬಹುದು, ಅಥವಾ ಆ ವಿಷಯಗಳು ನನ್ನಲ್ಲಿ ಆಳವಾಗಿ ಇಳಿದು ರಿಯಲೈಸ್ ಆಗದೇ ಇರಬಹುದು. ಆದರೆ ಇದು ನೋಡಿ, ಇದ್ರ ಮೇಲೆ ಕೃಷ್ಣ ಇದ್ದಾನೆ. ಈ ಬುಕ್ನ ಓದಿದ್ರೆ ನನಗೆ ಅರ್ಥ ಆಗದೇ ಇರ್ಬೋದು, ರಿಯಲೈಸ್ ಆಗದೇ ಇರ್ಬೋದು. ಆದರೆ ಅದೇ ಕೃಷ್ಣ ನನ್ನ ಮುಂದೆ ಬಂದು ನಿಂತು ಇದು ಹಿಂಗೆ, ಇದೇ ಸತ್ಯ, ಇದು ಹಿಂಗೆ, ಇದು ಹಿಂಗೆ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ರಿಯಲೈಸ್ ಆಗಿಬಿಡ್ಬೋದು. ಅದಕ್ಕೇನೆ ಸ್ಕೂಲಲ್ಲಿ ಟೀಚರ್ಸ್ ಇರೋದು. ಅದಕ್ಕೇನೆ ಕೆಲವೊಂದು ಸತ್ಸಂಗ ನಡೀತಾ ಇರ್ತಾವೋ ಅಲ್ಲಿ ಕೆಲವೊಂದು ಆತ್ಮಜ್ಞಾನಿಗಳು ಇರ್ತಾರೆ. ಅವರು ಆ ಸತ್ಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನೀವ್ಯಾರು, ಪರಮಾತ್ಮ ಅಂದ್ರೇನು, ನೀವೇ ಪರಮಾತ್ಮನ, ಅದು ಹೆಂಗೆ, ಇದು ಹೆಂಗೆ ಅಂತ ಅವ್ರು ಕರೆಕ್ಟಾಗಿ ಸತ್ಯವನ್ನು ಅರ್ಕೊಂಡಿರ್ತಾರೋ, ರಿಯಲೈಸ್ ಮಾಡ್ಕೊಂಡಿರ್ತಾರೋ ಅದ್ರ ಬಗ್ಗೆ ಮಾತ್ರ ಮಾತನಾಡ್ತಿರ್ತಾರೆ ಅವರು. ಆ ಸತ್ಯವನ್ನು ಕರೆಕ್ಟಾಗಿ ಗಮನ ಇಟ್ಟು ಕೇಳೋದ್ರಿಂದ ಯಾವುದೇ ಮೆಮೊರಿ ಬೇಸ್ಡ್ ಥಾಟ್ಸ್ನ ಇನ್ಫ್ಯೂಸ್ ಮಾಡ್ದೇನೆ ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ನೋಡಿ ಗಮನ ಕೊಟ್ಟು ಇನ್ಸ್ಟೆಂಟಾಗಿ ಕೇಳೋದ್ರಿಂದ ಮಾತ್ರ ಆ ಸತ್ಯದ ಜೊತೆಗೆ ನಾವು ಟ್ರಯಲ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅದೇ ನಿಜವಾದ ಸತ್ಸಂಗ. ಆ ನಿಜವಾದ ಸತ್ಸಂಗ ಕೇಳಿದ್ರೆ ನೀವು ಇನ್ಸ್ಟೆಂಟಾಗಿ ರಿಯಲೈಸ್ ಆಗಿರ್ತೀರ. ಮೋಸ್ಟ್ ಆಫ್ ದಿ ಜನ ಇದರಿಂದಾನೇ ಇನ್ಸ್ಟೆಂಟಾಗಿ ರಿಯಲೈಸ್ ಆಗೋದು. ಯಾಕಂದರೆ ಅಲ್ಲಿ ಆ್ಯಸ್ ಇಟ್ ಈಸ್ ನೋಡಿ ಕರೆಕ್ಟಾಗಿ ಅರ್ಥ ಆಗಿ ಇನ್ಸ್ಟೆಂಟ್ಲಿ ನಿಮ್ಮ ಒಳಗಡೆ ಅದು ಇಳಿದು ಬಿಟ್ಟರೆ ಸಾಕು, ರಿಯಲೈಸ್ ಆಗಿಬಿಡುತ್ತೆ. ಅದಕ್ಕೇ ನಿಜವಾದ ಸತ್ಸಂಗ ಅಂದರೆ ಸತ್ಯದ ಜೊತೆಗೆ ನೀವು ಯಾವಾಗ ಆ ಸತ್ಯ ಯಾರು ಹೇಳ್ತಾ ಇರ್ತಾರೋ ಆತ್ಮಜ್ಞಾನಿಗಳು, ಅವ್ರ ಜೊತೆಗೇನೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ. ಆವಾಗ ಆ ಸತ್ಯತೆ ಜೊತೆಗೆ ನೀವು ಯಾವಾಗ ಟ್ರಾವೆಲ್ ಮಾಡ್ತಾ ಇರ್ತೀರೋ ಅದೇ ನಿಜವಾದ ಸತ್ಸಂಗ ಅಲ್ಲಿ ನಡೀತಾ ಇರುತ್ತೆ. ಆದಷ್ಟು ಜಾಸ್ತಿ ನೀವು ಯಾರು ಆತ್ಮಜ್ಞಾನಿಗಳು ಸತ್ಸಂಗ ವಿಷಯಗಳನ್ನು ಶೇರ್ ಮಾಡಿರ್ತಾರೋ, ಸತ್ಸಂಗದ ಅವ್ರ ವಿಡಿಯೋಗಳನ್ನು ಶೇರ್ ಮಾಡಿರ್ತಾರೋ ಯೂಟ್ಯೂಬ್ಗಳಲ್ಲಿ, ಬೇರೆ ಇನ್ಸ್ಟಾಗ್ರಾಮ್ಗಳಲ್ಲಿ, ಅಥವಾ ಬೇರೆ ಲೈವ್ ಆಗಿ ಸತ್ಸಂಗ ಯಾರೊಬ್ಬರು ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಸತ್ಸಂಗ ನೋಡಿ ಆ ವಿಷಯಗಳನ್ನು ನೋಡಿ ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ತಿಳ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನೀವು ರಿಯಲೈಸ್ ಆಗಿಬಿಡ್ಬೋದು. ಅದಕ್ಕೇ ಸತ್ಸಂಗ ಅಂದರೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಇದೆ ನಮ್ಮಲ್ಲಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ನಿಮ್ಮನ್ನು ನೀವು ಅರಿಯೋದಕ್ಕೆ ಹೆಲ್ಪ್ ಆಗಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.